ಬಿಡ್ರಿ ಗೆಲ್ಲೋದಕ್ಕೆ ಹುಟ್ಟಿದ್ದಾರೆ ಅಂತ. ಆದರೆ ಆ ಗೆಲ್ಲೋದಕ್ಕೆ ಹುಟ್ಟಿದವರು ಕೂಡ ನಮ್ಮಂತೆ ಕಾಮನ್ ಆಗಿದ್ದವರು, ಆದರೆ ಗೆದ್ದವರು ಅಷ್ಟೇ. ಯಾಕೆ ಗೆದ್ರು ಅನ್ನೋದನ್ನ ನೋಡ್ತಾ ಹೋಗ್ಬಿಟ್ರೆ ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೋಸ್ಕರವೇ ಈ ಟಾಪಿಕನ್ನು ಬಳಸ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಬಹಳ ಜನ ಆಶ್ರಮದ ವಲಯದಲ್ಲಿ ಮಾತಾಡಿದಾಗೆಲ್ಲ ನಮ್ಗೊಂದು ಮಾತನ್ನು ಪದೇ ಪದೇ ಹೇಳ್ತಿರ್ತಾರೆ, ಶಕ್ತಿ ನಮ್ಮೊಳಗೆ ಇದೆ ಅಂತ. ಹೌದು ತಾನೆ? ಎಲ್ಲರೂ ಹೇಳ್ತಾರೆ. ಬಟ್ ನಮ್ಗೆ ಯಾರಿಗೂ ಯಾವಾಗಲೂ ಅನುಮಾನ ಇರುತ್ತೆ, ಶಕ್ತಿ ನಮ್ಮೊಳಗಿದೆಯಾ, ಅದು ಒಳಗಿರೋದು ನಿಜಾನ ಅಂತ. ಆದರೆ ನಿಜ ಅನ್ನೋದು ಎಷ್ಟು ಸಲೀಸಾಗಿ ಗೊತ್ತಾಗುತ್ತೆ ಅಂತಂದ್ರೆ, ಆಗಲೇ ಸ್ವಾಮೀಜಿ ನಿಮ್ಗೆ ನಾಮಾವಳಿ ಹೇಳ್ಕೊಡ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ರು. ನೀವೆಲ್ಲರೂ ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ವಿವೇಕಾನಂದರನ್ನ ನೋಡಿ ಅಂತಂದ್ರು. ಎಲ್ಲರೂ ಆ ಕೆಲಸ ಮಾಡಿದ್ರಾ? ಎಲ್ಲರೂ ಮಾಡಿದ್ರು ತಾನೆ? ಅಕಸ್ಮಾತ್ ಇದೇ ಮಾತನ್ನ ಸ್ವಾಮೀಜಿ ಯುರೋಪ್ನಲ್ಲೋ ಅಮೆರಿಕಾದಲ್ಲೋ ಹೇಳಿದಿದ್ರೆ ಹುಡುಗರು ನಕ್ ಬಿಡ್ತಿದ್ರು. ಏನ್ ಸ್ವಾಮೀಜಿ ಕಣ್ ತೆಗೆದಾಗ ಕಾಣೋದು ಕಣ್ ಮುಚ್ಕೊಂಡು ನೋಡಿ ಅಂತಿರಲ್ಲ ನೀವು ಯಾರು ಪ್ರಶ್ನೆ ಕೇಳಲಿಲ್ವಲ್ಲ? ಯಾಕೆಂದ್ರೆ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಗೊತ್ತು, ಕಣ್ ತೆರ್ಕೊಂಡಾಗ ಏನೇನು ನೋಡ್ತೀವಲ್ಲ ಅದೆಲ್ಲ ಸುಳ್ಳು, ಕಣ್ ಮುಚ್ಕೊಂಡಾಗ ಏನು ಒಳಗ್ ಕಾಣುತ್ತಲ್ಲ ಅದು ಮಾತ್ರ ಸತ್ಯ ಅಂತ. ಹೌದು ತಾನೆ? ನೀವು ಪ್ರತಿನಿತ್ಯ ಈ ಪ್ರಯೋಗ ಮಾಡ್ತೀರಾ, ಆದರೆ ಪ್ರಯೋಗವನ್ನ ಮನಸ್ಸಿನೊಳಗೆ ಇಳಿಸ್ಕೊಳ್ಳಲ್ಲ. ಹೀಗಾಗಿ ಶಕ್ತಿ ಒಳಗಿದೆ ಅಂತ ನಿಮ್ಗೆ ಖಾತ್ರಿನೇ ಆಗೋಲ್ಲ. ನೀವೆಲ್ಲರೂ ಒಂದು ಸಲ ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದರೆ, ಶಕ್ತಿ ಒಳಗಿದೆ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದರೆ ಎಂತೆಂಥ ಅದ್ಭುತಗಳನ್ನ ಸಾಧಿಸಬಹುದು ಅನ್ನೋದನ್ನ ನಿಮ್ಮ ಬದುಕಿನಲ್ಲೇ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳ ಮೂಲಕ ಅಂಥ ವಿಶಿಷ್ಟತೆಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸುವಂಥ ಪ್ರಯತ್ನ ಇದು. ನಾನಿವತ್ತು ಗೆಲ್ಲೋದು ಹೇಗೆ ಅನ್ನೋದಕ್ಕೊಂದು ಸಿಂಪಲ್ ಫಾರ್ಮುಲಾ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು. ಮತ್ತೇನು ಇಲ್ಲ, ನಂದಿನೇನು ಸುಲಭವಾದ ಕೆಲಸ. ಗೆಲ್ಲೋದು ಹೇಗೆ ಅನ್ನೋದು ನಿಮ್ಗೆ ಹೇಳ್ಕೊಡ್ಬೇಕು. ಅತ್ಯಂತ ಮುಖ್ಯವಾಗಿ ನಾನು 4 ಸೂತ್ರವನ್ನು ಯಾವಾಗಲೂ ಬಳಸ್ಕೊಳ್ತೀನಿ. ನಾನು ಗೆಲ್ಲಬೇಕಾದ್ರೂ ನಾನು ಅನುಸರಿಸಿದ 4 ಸೂತ್ರ, ಆ ಸೂತ್ರವನ್ನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಅದನ್ನೇ ವಿವೇಕಾನಂದರ ಮೂಲಕ ನೀವು ಅಧ್ಯಯನ ಕೂಡ ಮಾಡ್ಕೋಬಹುದು. ಏನು ಸೂತ್ರ? ಮೊದಲಿಗೆ ಚೆನ್ನಾಗಿ ಗಮನಿಸಬೇಕು ಅನ್ನೋದೊಂದನೇ ಸೂತ್ರ. ಯಾವುದೇ ವಿಚಾರವನ್ನಾಗ್ಲಿ ಚೆನ್ನಾಗಿ ಗಮನಿಸೋದನ್ನು ಕಲಿಬೇಕು. ನನಗೆ ಒಬ್ಬ ಹುಡುಗನ್ ನೆನಪಾಗುತ್ತೆ, ದಯಾರಾಮ ಅಂತ ಅವನ ಹೆಸರು. 6ನೇ ವಯಸ್ಸಿನಲ್ಲಿದ್ದಾಗ, 6ನೇ ವರ್ಷ ಅಂದ್ರೆ ಎಷ್ಟನೇ ಕ್ಲಾಸು? 1ನೇ ಕ್ಲಾಸಿನ ಹುಡುಗ. 1ನೇ ಕ್ಲಾಸಿನ ಹುಡುಗ. ಶಿವರಾತ್ರಿ ಬಂತು, ಅಪ್ಪ ಸ್ಟ್ರಿಕ್ಟ್ ಆಗಿ ಪೂಜೆ ಮಾಡುವಂತ ವ್ಯಕ್ತಿ. ಈ ಮಗುನ್ ಕಳೆದು ಹೇಳ್ತಾರೆ, ಮೊದ್ಲೆಲ್ಲ ನೀನ್ ತುಂಬಾ ಚಿಕ್ಕವನಾಗಿದ್ದೆ, ಈಗ 6 ವರ್ಷ ಆಯ್ತು, ಉಪನಯನ ಮಾಡೋ ಹೊತ್ತು ನಿನಗೆ, ಈಗ ನೀನು ಹಂಗೆಲ್ಲ ಹುಚ್ಚಾಪಟ್ಟ ಇರ್ಲಿಕ್ಕಾಗಲ್ಲ. ಈ ಶಿವರಾತ್ರಿ ದಿನ ಬೆಳಗ್ಗಿಂದ ಉಪವಾಸ ಮಾಡಬೇಕು, ಜಾಗರಣೆ ಎಲ್ಲ ಮುಗಿದು ಎಲ್ಲ ಜಾಮದ ಪೂಜೆಗಳು ಮುಗಿದ ನಂತರ ಊಟ ಮಾಡಬೇಕು ಅಂತಂದ್ರು. ಹುಡುಗ ಮಿಸ್ಕಾಡ್ದ, ಇಲ್ಲಪ್ಪ ಆಗಲ್ಲಪ್ಪ ಅಂದ. ಅಪ್ಪ ಬೈದ್ರು, ಮಾಡ್ಲೇಬೇಕು ಅಂತಂದ್ರು. ಆಮೇಲೆ ಹೇಳಿದ್ರು, ಜಾಗರಣೆ ಮಾಡೋದ್ರಿಂದ ಭಗವಂತ ಪ್ರತ್ಯಕ್ಷನಾಗ್ತಾನಪ್ಪ, ಜಾಗರಣೆ ಮಾಡಿದ್ರೆ ಒಳ್ಳೇದಪ್ಪ ಅಂತ ತುಂಬಾ ಹೇಳಿದ್ರು. ಇವನಾಯ್ತು, ಅಮ್ಮನಿಗೂ ಹೋಗಿ ಕಂಪ್ಲೇಂಟ್ ಮಾಡಿ ಅಂತೂ ಇಂತೂ ಒಪ್ಕೊಂಡ. ಕಟ್ಟುನಿಟ್ಟಾದ ಉಪವಾಸ ಮಾಡ್ದ. ರಾತ್ರಿ ಜಾಗರಣೆಗೆ ಅಂತ ದೇವಸ್ಥಾನದಲ್ಲಿ ಕೂತ್ಕೊಂಡ್ರು. ಮೊದಲನೇ ಜಾಮದ ಪೂಜೆ ಆಯ್ತು, ಎಲ್ಲರೂ ಭಜನೆ ಮಾಡಿದ್ರು, ಜೋರಾಗಿ ಶಿವನ ಹಾಡು ಹೇಳಿದ್ರು. 2ನೇ ಜಾಮದ ಪೂಜೆನೂ ಆಯ್ತು, ಎಲ್ಲರೂ ಹಾಡು ಹೇಳಿದ್ರು, ಎಲ್ಲರೂ ಭಜನೆ ಮಾಡಿದ್ರು. 3ನೇ ಜಾಮದ ಹೊತ್ತಿಗೆ ಅರ್ಧ ಭಾಗ ಜನ ನಿದ್ದೆ ಹೋಗ್ಬಿಟ್ರು. ಈ ಹುಡುಗ ನೋಡ್ತಾ ಇದ್ದಾನೆ. 3ನೇ ಜಾಮದ ಪೂಜೆ ಮುಗಿತಾ ಇದೆ ಅನ್ನೋ ವೇಳೆಗೆ ಅವನು ನೋಡ್ತಾ ಇದ್ದಾನೆ, ಆ ಶಿವಲಿಂಗದ ಹತ್ರ ಶಿವಲಿಂಗಕ್ಕಿಟ್ಟಿದ್ದ ಪ್ರಸಾದವನ್ನ ಒಂದು ಇಲಿ ಕಚ್ಕೊಂಡು ಹೋಗ್ಬಿಡ್ತು. ಎಷ್ಟು ಗಮನಿಸ್ತಿದ್ದ ನೋಡಿ, ನಿದ್ದೆ ಕಣ್ಣು, ಎಲ್ರಿಗೂ ನಿದ್ದೆ ಬರ್ಬೇಕಾದ ಸಂದರ್ಭ. ಇಲಿ ಕಚ್ಕೊಂಡು ಹೋಯ್ತು. ಇವನಿಗೆ ಗಾಬರಿ ಆಗ್ಬಿಡ್ತು, ಇಲಿ ಬಂದ್ಬಿಡ್ತಲ್ಲ, ಇಲಿ ಕಚ್ಕೊಂಡು ಹೋಗ್ತಿದ್ಯಲ್ಲ ಅಂತ. ಅಪ್ಪ ಏನಪ್ಪ ಇಲಿ ಅಂತ ಪಕ್ಕದಲ್ಲಿ ನೋಡಿದ್ರೆ ಅಪ್ಪ ಗೊರಕೆ ಹೊಡಿತಿದ್ದಾರೆ ಪಕ್ಕದಲ್ಲಿ. ಈ ಹುಡುಗನಿಗೆ ತುಂಬಾ ಬೇಜಾರಾಯ್ತು. ನಮ್ಮಪ್ಪ ಇಷ್ಟೆಲ್ಲ ಕತೆ ಹೇಳಿದ್ರಲ್ಲ ನನಗೆ, ಏನೇನೋ ಆಗುತ್ತೆ, ಎಂತೆಂಥದ್ದು ಆಗುತ್ತೆ, ಜಾಗರಣೆ ಮಾಡ್ಲೇಬೇಕು ಅಂತ ದೊಡ್ಡ ಪಾಠ ಮಾಡಿ ಚೆನ್ನಾಗಿ ನಿದ್ದೆ ಹೊಡಿತಿದಾರಲ್ಲ ನಮ್ಮಪ್ಪ ಅಂತ ಹೇಳಿ ನೋಡ್ದ. ಒಂದ್ ಮಾತು ಅನ್ಕೊಂಡ, ಅಯ್ಯೋ ಶಿವ, ನೀನ್ ಎದುರುಗಡೆ ಬರ್ತಾ ಇರುವಂತ ಇಲಿನೇ ಓಡ್ಸಕ್ಕಾಗಲ್ಲ ನಿನ್ಗೆ, ಇನ್ ನನ್ಗೇನ್ ಒಳ್ಳೇದ್ ಮಾಡ್ತೀಯಾ, ಹೋಗು ಅಂತಂದ್ಬಿಟ್ಟ. ಮನೆಗೆ ಹೋದ, ಅಮ್ಮಂಗೆ ಹೇಳ್ದ, ಸಖತ್ ಸುಸ್ತಾಗ್ತಿದೆ ನಂಗೆ, ಊಟ ಬೇಕು ಅಂತ ಚೆನ್ನಾಗಿ ಊಟ ಮಾಡೋಗಿ ಮಲ್ಕೊಂಡ. ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಅವನೆಂಥ ಅದ್ಭುತ ವ್ಯಕ್ತಿ ಆದ ಅಂತಂದ್ರೆ, ನಿರ್ಗುಣ ನಿರಾಕಾರನಾಗಿರುವಂತ ಶಿವನನ್ನ ಸಾಕ್ಷಾತ್ಕರಿಸಿಕೊಂಡು ಮುಂದೆ ಆರ್ಯ ಸಮಾಜ ಅನ್ನುವಂತ ಒಂದು ದೊಡ್ಡ ಸಮಾಜವನ್ನ ಕಟ್ಟದ. ಆ ಸಮಾಜದ ಮೂಲಕ ರಾಷ್ಟ್ರಕ್ಕೆ ಅಪಾರವಾದ ಸೇವೆಯನ್ನು ಮಾಡಿದಂತ ದಯಾನಂದ ಸರಸ್ವತಿಯಾದ. ಗಮನಿಸೋದರ ಲಾಭ ಗೆಲುವು. ಹೌದು ತಾನೆ? ನಾವು ಗಮನಿಸ್ತೀವ? ನಮ್ಮ ಎದುರಿಗಾಗಿರುವಂತ ಇಷ್ಟು ವಿಚಾರಗಳನ್ನು ಗಮನಿಸ್ತೀವ? ಒಂದು ಪುಟ್ಟ ಮಗು, ನನಗೆ ಇವಾಗಲೂ ಆಶ್ಚರ್ಯ ಆಗುತ್ತೆ. ಅಪ್ಪ ಅಮ್ಮಂದ್ರೆ ಬಹಳ ಬಾರಿ ಉತ್ತರ ಹೇಳ್ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಗೊತ್ತಿರಲ್ಲ ಅವ್ರಿಗೆ ಮಕ್ಕಳು ಕೇಳೋ ಪ್ರಶ್ನೆಗೆ. ಆ ಮಗು ಕೇಳ್ತಿತ್ತು, ಅಪ್ಪ ಸೈಕಲ್ ನಿಧಾನಕ್ಕೆ ಹೋಗುತ್ತೆ, ಬಸ್ ಯಾಕೆ ಜೋರಾಗಿ ಹೋಗುತ್ತೆ?
ಅಪ್ಪ ಗಾಬರಿ ಬಿಟ್ರು, ಏನ್ ಹೇಳಲಿ ಈ ಮಗುಗಿನ್ನು ಮಾತು ಬರ್ತಿದೆ ಅಷ್ಟೇ, ಸ್ವಲ್ಪ ಮಾತು ಬರುತ್ತೆ, ಅಬ್ಸರ್ವೇಷನ್ ಇದೆ. ಆದ್ರೆ ಅಬ್ಸರ್ವೇಷನ್ ಎಷ್ಟು ಚುರುಕಾಗಿದೆ ಅಂತಂದ್ರೆ ಅದು ಕೇಳಿದ ಪ್ರಶ್ನೆಗೆ ಇವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಗಾಬರಿ ಬಿದ್ಬಿಟ್ರು. ಆಮೇಲೆ ನಾನು ಹೇಳಿದೆ ಉತ್ತರ ಕೊಡಬೇಕು ಅಂತ ಹೇಳಿ ಆ ಮಗುವಿಗೆ ಏನೋ ಒಂದಷ್ಟು ಹೇಳಿ ಸಾಗ ಹಾಕೋ ಪರಿಸ್ಥಿತಿ ಬಂತು. ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತವೆ ಅಂತಂದ್ರೆ ಆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ, ತೀಕ್ಷ್ಣವಾಗಿ ಗಮನಿಸೋದ್ರ ಮೂಲಕ ನಮ್ಮ ಒಳಗಿನ ಶಕ್ತಿ ವಿಕಾಸವಾಗುತ್ತೆ. ನೀವೆಷ್ಟು ಗಮನಿಸ್ತೀರಾ ನೋಡಿ. ನಾವು ಎಷ್ಟು ಬಾರಿ ಗಮನಿಸೋದ್ರಲ್ಲಿ ತಪ್ಪು ಹೋಗ್ತೀವಿ. ಎಲ್ರೂ ಒಂದು ಪ್ರಯೋಗ ಮಾಡೋಣ. ನಾನು ಹೇಳ್ದಂತೆ ನೀವು ಮಾಡಬೇಕು. ಮಾಡ್ತೀರಾ? ಎಲ್ರೂ ಮಾಡ್ತೀರಾ? ನಿಮ್ಮ ಗಮನಿಸೋ ಶಕ್ತಿ ಎಷ್ಟು ಚೆನ್ನಾಗಿದೆ ನೋಡೋಣ. ಎಲ್ರೂ ನಿಮ್ಮ ಕೈயின் ಮೇಲೆತ್ತಿ. ಆಯ್ತಾ? ನಿಮ್ಮ ಈ 3 ಬೆರಳುಗಳನ್ನ ಮಡಚಿ, ಈ ಬೆರಳುಗಳ ಮೇಲೆ ಹೆಬ್ಬೆರಳನ್ನ ಇಡಿ. ಈಗ ಈ ಬೆರಳನ್ನ ತಗೊಂಡು ಬಂದು ಗಲ್ಲದ ಮೇಲಿಡಿ. ಇದು ಗಲ್ಲನಾ? ಏನಿದು? ಗಲ್ಲದ ಮೇಲೆ ಯಾಕಿಟ್ರಿ? ನಾನು ಹೇಳಿದ್ದೇನು? ನಾನು ಹೇಳ್ದ ಹಾಗೆ ಮಾಡಿ ಅಂತಂದೆ, ನಾನು ಮಾಡ್ದ ಹಾಗೆ ಮಾಡಿ ಅಂದ ನಿಮ್ಗೆ? ನೋಡಿ, ಗಮನಿಸ್ತಾನೆ ಇಲ್ಲ ನೀವು, ಅಬ್ಸರ್ವೇಷನ್ ಇಲ್ಲ. ಅಬ್ಸರ್ವೇಷನ್ ಇಲ್ಲ ಅನ್ನೋದು ಖುಷಿ ಆಯ್ತಾ? ಅಥವಾ ಸೋತ್ವಿ ಅಂತ ಬೇಜಾರಿಗೆ ಸಂತೋಷದಿಂದ ಚಪ್ಪಾಳೆ ಹೊಡೆದ್ರ? ನೋಡಿ, ನಾವು ಅಬ್ಸರ್ವೇಷನ್ ಅಲ್ಲಿ ಎಷ್ಟು ಸೋತೋಗ್ಬಿಡ್ತೀವಿ. ಎಷ್ಟು ಸಿಂಪಲ್ ಆದ ಎಕ್ಸಾಂಪಲ್. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ದಾಗ ಮಾಡಿ ಅಂತ, ನೀವು ನಾನು ಮಾಡ್ದಾಗ ಮಾಡ್ತಿದ್ದೀರಾ. ಯಾರೋ ಏನೋ ತಪ್ಪು ಮಾಡ್ತಿರ್ತಾರೆ, ಅವ್ರು ಮಾಡಿದಾಗ ಅನುಸರಿಸಿದ್ರೆ ಏನು ಉಪಯೋಗ? ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಯಾರು ತುಂಬಾ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ತಾನೋ ಅವನು ಗೆಲ್ತಾನೆ ಅಂತ ಸದಾಕಾಲ ಹೇಳ್ತಾರೆ. ಕೇರಳದಲ್ಲಿ ನಾರಾಯಣ ಅಂತ ಒಬ್ಬ ಹುಡುಗ ಇದ್ದ. ಎಂಥ ಅಬ್ಸರ್ವೇಷನ್ನು! ಆ ಮನುಷ್ಯ ಮುಂದೆ ಎಂಥ ವ್ಯಕ್ತಿ ಆದ. ಮನೆಯಲ್ಲಿ ತುಂಬಾ ಚಿಕ್ಕ ಹುಡುಗ, 7-8ನೇ ಕ್ಲಾಸಿನ 7-8ನೇ ವಯಸ್ಸಿನ ಹುಡುಗ ಇರ್ಬೋದು, 2-3ನೇ ಕ್ಲಾಸಿನ ಹುಡುಗ. ತಾತ ತೀರ್ಕೊಂಡ್ಬಿಟ್ರು. ತಾತ ತೀರ್ಕೊಂಡಾಗ ಮನೆಯಲ್ಲಿ ಅವನ ಅಪ್ಪ ಅಮ್ಮ, ಅಂದ್ರೆ ಈ ನಾರಾಯಣನ ಅಪ್ಪ ಅಮ್ಮ ಗೋಳಿಟ್ರು, ಹೋಗ್ಬಿಟ್ರಲ್ಲ ನಮ್ಮನ್ನು ಬಿಟ್ಬಿಟ್ಟು ಅಂತ ಇಡೀ ದಿನ ಹತ್ರು. ತಾತನ್ನ ಹೋಗಿ ಮಣ್ಣು ಮಾಡಿ ಬಂದಿದ್ದಾಯ್ತು. ಮಣ್ಣು ಮಾಡಿ ಬಂದ್ರು, ಮಲ್ಕೊಂಡು ಎದ್ರು. ಮಾರನೇ ದಿನ ಮಾಮೂಲಿ ಎಲ್ಲರೂ ನಕ್ಕೊಂಡು ಖುಷಿಯಾಗಿ ಊಟ ಗೀಟ ಮಾಡ್ಕೊಂಡು ಜುಮ್ಮಾಗಿದ್ದಾರೆ. ಈ ಹುಡುಗನಿಗೆ ಗಾಬರಿ ಆಯ್ತು. ಅಯ್ಯೋ, ನೆನ್ನೆ ತಾನೇ ಇಷ್ಟೆಲ್ಲ ಅಳ್ತಿದ್ರಲ್ಲಪ್ಪ, ಇವತ್ತು ಇಷ್ಟು ಖುಷಿಯಾಗಿದ್ದಾರಲ್ಲ, ಏನ್ ಕತೆ ಇವ್ರದು ಅಂತಂದ. ನೇರವಾಗಿ ಮನೆ ಬಿಟ್ಬಿಟ್ಟು ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ಪಕ್ಕದಲ್ಲೇ ಕಾಡು, ಕೇರಳದಲ್ಲೆಲ್ಲ ಅಕ್ಕಪಕ್ಕದಲ್ಲೇ ಕಾಡಿರುತ್ತೆ. ಕಾಡಿಗೆ ಹೋಗಿ ಕೂತ್ಬಿಟ್ಟ. ಮನೆಯವರು ಬೆಳಗ್ಗಿಂದ ಸಾಯಂಕಾಲ ಹುಡುಕಾಡಿದ್ರು. ಸಾಯಂಕಾಲ ಯಾರೋ ಹೇಳಿದ್ರು ಕಾಡ್ನಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡ್ ಬಂದಿದೆ ಅಂತ ಹಿಡ್ಕೊಂಡು ಬಂದ್ರು. ಬಂದ್ಬಿಟ್ಟು ಕೇಳಿದ್ರು, ಅಲ್ಲ ಕಣೋ ಹುಚ್ಚ, ಕಾಡ್ನಲ್ಲಿ ಯಾಕೋ ಕೂತಿದ್ದೀಯಾ? ಹೇಳ್ದ, ಅಲ್ಲ ತಾತ ಒಂದಿನ ಹೋದಾಗ ಕಣ್ಣೀರಿಟ್ರಿ, ನಾ ಮಾರನೇ ದಿನ ನಕ್ ಬಿಟ್ರಿ. ನಾನು ಹೋದ್ರು ಇವತ್ತು ಅಳ್ತೀರಾ, ನಾಳೆ ಖುಷಿ ಆಗ್ತೀರಾ, ಮತ್ತೆ ನಾನು ಯಾಕೆ ನಿಮ್ಗೆ ಅಂತ ಕೇಳ್ದ ಅಪ್ಪ ಅಮ್ಮನಿಗೆ. ಅವ್ರಿಗೆ ಗಾಬರಿ ಆಯ್ತು. ಆದ್ರೆ ಈ ಹುಡುಗನ ಮನಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಅದು ಆಳವಾಗಿ ಕೊರೆದಿತ್ತು ಅಂತಂದ್ರೆ, ಈ ಸಂಬಂಧಗಳೆಲ್ಲ ಮೋಹ ಅಷ್ಟೇ, ನಾವು ಇವನ್ನೆಲ್ಲ ಮೀರಿ ಬೆಳಿಬೇಕಾದವರು ಅಂತ ಆಲೋಚನೆ ಮಾಡ್ತಿದ್ದಂತ ಆ ಪುಟ್ಟ ಹುಡುಗ ಮುಂದೆ ನಾರಾಯಣ ಗುರುವಾಗಿ ಬೆಳೆದು ಬಿಟ್ಟ. ಗೊತ್ತಾ? ನಾರಾಯಣ ಗುರು ಯಾರು? ವಿವೇಕಾನಂದರು ಕೇರಳಕ್ಕೆ ಹೋಗಿದ್ದ. ಕೇರಳವನ್ನ ಹುಚ್ಚಾಸ್ಪತ್ರೆ ಅಂತ ಕರೆದಿದ್ರು. ಯಾಕೆ ಹುಚ್ಚಾಸ್ಪತ್ರೆ ಅಂತ ಕರೆದಿದ್ರು ಅಂದ್ರೆ, ಅಲ್ಲಿ ಅಸ್ಪೃಶ್ಯತೆ ತುಂಬಾ ತೀವ್ರವಾಗಿ ಬೆಳೆದಿತ್ತು. ಈ ಜಾತಿಯ ಜನ ಇವ್ರನ್ನ ಮುಟ್ಟಿಸ್ಕೊಳ್ಬಾರ್ದು, ಈ ಜಾತಿ ಜನ ಹಿಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು ಅಂತ. ಅದನ್ನ ನೋಡಿ ವಿವೇಕಾನಂದರು ಇದೊಂದು ಹುಚ್ಚಾಸ್ಪತ್ರೆ ಅಂತ ಹೇಳಿ ಹೋದ್ರು. ಆದ್ರೆ ಅದೇ ಕೇರಳವನ್ನ ಸ್ವರ್ಗವಾಗಿ ರೂಪಿಸಿದಂತ ನಾರಾಯಣ ಗುರುಗಳು ಚಿಕ್ಕ ವಯಸ್ಸಿನಲ್ಲಿ ಅಬ್ಸರ್ವೇಷನ್ ಮಾಡಿದ ಪರಿಣಾಮವಾಗಿ ಗೆಲುವನ್ನ ಸಾಧಿಸಿದ್ರು. ಹೌದು ತಾನೆ? ಯಾರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೋ, ತಮ್ಮ ಎದುರಿಗೆ ನಡೆಯುವಂತ ಘಟನೆಗಳನ್ನು ಯಾರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೋ ಅವರು ಗೆದ್ದೇ ಗೆಲ್ತಾರೆ ಅನ್ನೋದನ್ನ ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಬ್ಸರ್ವ್ ಮಾಡಿದವರು ಚಿಕ್ಕ ವಯಸ್ಸಿನಲ್ಲಿ ನೀವು ದೊಡ್ಡವರಾಗಿ ಗೆಲ್ಲಬೇಕು ಅಂತಿಲ್ಲ. ವಿವೇಕಾನಂದರ ಬದುಕಿನಲ್ಲಿ ಒಂದು ರೋಚಕವಾದ ಘಟನೆ ಬರುತ್ತೆ. ನಂಗೆ ತುಂಬಾ ಇಷ್ಟವಾದಂತ ಘಟನೆ ಅದು. ವಿವೇಕಾನಂದರು ಇರುವಂತ ಊರಿಗೆ ಒಂದು ಹಡಗು ಬರುತ್ತೆ, ದೊಡ್ಡ ಹಡಗು. ಆ ಹಡಗನ್ನು ನೋಡ್ಬೇಕು ಅಂತ ಎಲ್ಲ ಹುಡುಗರು ಪ್ರಯತ್ನ ಪಡ್ತಾರೆ. ಆದ್ರೆ ಹಡಗಿನ ಮುಂದೆ ಇರುವಂತಹ ದ್ವಾರಪಾಲಕ ಇರ್ತಾನಲ್ಲ, ಪಿಯೋನ್ ಇರ್ತಾನಲ್ಲ, ಅವನು ಯಾರನ್ನೂ ಬಿಡಲ್ಲ. ಚಿಕ್ಕ ಮಕ್ಕಳೆಲ್ಲ ಒಳಗೆ ಬಿಡಲ್ಲ, ಹೋಗ್ರಪ್ಪ ಅಂದ್ಬಿಡ್ತಾನೆ. ವಿವೇಕಾನಂದರು ಇವ್ರಿಗೆಲ್ಲ ಲೀಡರು. ವಿವೇಕಾನಂದರು ಹಡಗನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಎಲ್ಲಾದ್ರೂ ಒಳಗೆ ಹೋಗ್ಲಿಕ್ಕೆ ದಾರಿ ಇದೆಯಾ ಅಂತ ನೋಡ್ತಾರೆ. ಹಡಗಿನ ಹಿಂಭಾಗದಲ್ಲಿ ಒಂದು ಮೆಟ್ಲಿದೆ. ಆ ಮೆಟ್ಲ ಹತ್ರ ಯಾವುದೇ ದ್ವಾರಪಾಲಕ ಇಲ್ಲ. ಈ ಚಿಕ್ಕ ಹುಡುಗ ಆ ಮೆಟ್ಲನ್ನು ಹತ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗಿ ಅಲ್ಲಿ ಆಫೀಸರ್ ಕೂತಿರ್ತಾರಲ್ಲ, ಆಫೀಸರ್ಗೆ ತನ್ ಗೊತ್ತಿರೋ ಅರ್ಧಂಬರ್ಧ ಇಂಗ್ಲಿಷಲ್ಲಿ ಹೇಳ್ತಾರೆ, ನಾವು ಒಂದಷ್ಟು ಜನ ಹುಡುಗರು ಬಂದಿದ್ದೀವಿ, ಹಡಗು ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಸರ್, ದಯವಿಟ್ಟು ಒಳಗೆ ಬನ್ನಿ ಅಂತ ಹೇಳಿ ನಮ್ಗೆ ಅಂತ. ಆಫೀಸರ್ಗೆ ಬಹಳ ಖುಷಿ ಆಯ್ತು. ಏನ್ ಧೈರ್ಯದ ಹುಡುಗ ಅಪ್ಪ ಇವನು ಅಂತ ಹೇಳಿ ಅದೇ ಪಿವನ್ ಕರೆದು, ಈ ಹುಡುಗನ ಜೊತೆ ಒಂದ್ 8 ಜನ ಹುಡುಗರಿದ್ದಾರೆ, ಅವ್ರನ್ನ ಸೇಫ್ ಆಗಿ ಒಳಗೆ ಕರ್ಕೊಂಡ್ ಬಂದು ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿ ಬಿಡು ಅಂತಂದ್ರು. ಪಾಪ ಪಿವನ್ ಯಾರು ಇವನನ್ನು ಬಿಡಲ್ಲ ಅಂತ ಹೇಳಿದ್ನೋ ಅವನೇ ಇವ್ರನ್ನ ಕರ್ಕೊಂಡು ಬಂದು ಎಲ್ಲ ತೋರಿಸಿ ಇವ್ರು ಅವನ ಜೊತೆ ಜುಮ್ಮಾಗಿ ಎಲ್ಲ ತಿರುಗಾಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅಬ್ಸರ್ವ್ ಮಾಡಿದ್ರ ಪರಿಣಾಮವಾಗಿ ಗೆಲುವನ್ನ ಸಾಧಿಸ್ಕೊಂಡ್ರು.
ಇದನ್ನೇ ಜಾಗೃತಿ ಅಂತ ಕರೆಯೋದು. ಸ್ವಾಮೀಜಿ ಹೇಳಿದ್ರಲ್ಲ, ಸದಾಕಾಲ ಜಾಗೃತರಾಗಿರ್ಬೇಕು, ಸದಾಕಾಲ ಎಚ್ಚರಿಕೆಯಿಂದಿರಬೇಕು. ಉತ್ತಿಷ್ಠತ ಜಾಗೃತ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ ಇಡೀ ಸಂದೇಶ ಇತ್ತು ಅಂತ ಹೇಳಿದ್ರು. ನಾವು ಸದಾಕಾಲ ಜಾಗೃತರಾಗಿರುವಂತ ಪ್ರಯತ್ನ ಇದಕ್ಕೋಸ್ಕರವೇ ಮಾಡಬೇಕು. ಸುಮ್ಮನೆ ನಮ್ಗೆಲ್ಲ ಕಂಡೀಷನ್ ಹಾಕೋಲ್ಲ. ನಮ್ಗೆ ಹೇಳ್ತಾರಲ್ಲ, ಬೆಳಗಾಗಿ ಎದ್ದ ತಕ್ಷಣ ಬಲ ಮಗ್ಲಲ್ಲಿ ಹೇಳ್ಬೇಕು. ಏನಾಗುತ್ತೆ ಹೇಳದೆ ಹೋದ್ರೆ ಏನೂ ಆಗಲ್ಲ, ಮೈ ಮುರ್ಕೊಂಡು ಅಂತ ಹೇಳ್ಬೋದು. ಎದ್ರೆ ಜಾಗೃತಿ ಕಳ್ಕೊಂಡ್ ಬಿಡ್ತೀವಿ ಅಂತ. ಹೇಳ್ಬೇಕಾದ್ರೆ ಶುರುವಾದ ಜಾಗೃತಿ ರಾತ್ರಿ ಮಲ್ಕೊಳ್ಳೋವರೆಗೂ ಜಾಗೃತವಾಗಿದ್ರೆ ರಾತ್ರಿ ಮಲ್ಕೊಂಡ ಮೇಲೂ ಮನಸ್ಸು ಜಾಗೃತವಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಳಗ್ಗೆ ಎದ್ದಾಗಿಂದ ಕಂಡೀಷನ್ ಶುರು ಮಾಡ್ತಾರೆ. ಬೆಳಗ್ಗೆ ಹೇಳ್ಬೇಕಾದ್ರೆ ಬಲಮಗ್ಲಲ್ಲಿ ಹೇಳ್ಬೇಕು, ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ಇಷ್ಟು ಕಂಡೀಷನ್ ಯಾಕೆ ಅಂತಂದ್ರೆ ನಾವು ಸದಾಕಾಲ ಜಾಗೃತರಾಗಿರ್ಬೇಕು ಅಂತ. ಹೌದು ತಾನೆ? ಈ ಅಬ್ಸರ್ವೇಷನ್ ಅನ್ನೋದು ಜಾಗೃತಿಯದ್ದೇ ಪರಿಣಾಮ. ಜಾಗೃತಿ ಅಬ್ಸರ್ವೇಷನ್ ಯಾರು ತೀವ್ರವಾಗಿ ಮಾಡ್ತಿರ್ತಾರೋ ಸದಾಕಾಲ ಜಾಗೃತರಾಗಿರ್ತಾರೆ. ನೋಡೋಣ, ಇನ್ನೊಂದು ಟ್ರಯಲ್ ಮಾಡಿಬಿಡೋಣ, ಎಷ್ಟು ಜಾಗೃತರಾಗಿದ್ದೀರಿ ಅಂತ. ನಾನು 7 ಅಂದಾಗ ಚಪ್ಪಾಳೆ ಹೊಡಿಬೇಕು, ಸರಿನಾ? 1 ಮುಂದೆ ಮಾಡಿ, ಕೈ ಮುಂದೆ ಮಾಡಿ. 2 3 4 5 6. ಪರವಾಗಿಲ್ಲ, ಒಂದಷ್ಟು ಜನ ಆದ್ರೂ ಜಾಗೃತವಾಗಿದ್ದಾರೆ. ನೋಡಿದ್ರಾ, ನಾನು ಹೇಳ್ಕೊಂಡೇ ಮೋಸ ಮಾಡ್ತಿದ್ದೀನಿ ನಿಮ್ಗೆ, ಅಷ್ಟಾದ್ರೂ ಮೋಸ ಹೋಗ್ತೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ಜಾಗೃತಿಯ ಕೊರತೆ ಇರಬಹುದು. ನಾನು ಹೇಳ್ತಾ ಇದ್ದೀನಿ 7 ಅಂದಾಗ ಕೇಳಿಸುತ್ತಾ ಎಲ್ರಿಗೂ? 7 ಅಂದಾಗ ಚಪ್ಪಾಳೆ ಹೊಡಿಬೇಕು ಅಂತ, ಮತ್ತೆ 6 ಅಂದಾಗ ಯಾಕೆ ಹೊಡೆದ್ರಿ? ನಾನು ಹೊಡೆದಿದ್ದನ್ನು ನೋಡಿ ಹೊಡೆದ್ರಿ. ನಾನು ಆಗ್ಲೇ ಮೋಸ ಮಾಡಿದ್ದೀನಿ ನಿಮ್ಗೊಂದ್ಸಲ, ಮತ್ತೆ ಮೋಸ ಮಾಡ್ತೀನಿ. ಮತ್ತೆ ಸಮಾಜ ನಮ್ಗೆ ಸದಾಕಾಲ ಯಾರೋ ಮೋಸ ಮಾಡ್ತಿರ್ತಾರೆ, ಮೋಸಕ್ಕೊಳಗ ಕೊರಗುತ್ತಾನೆ ಇರ್ತೀವಿ. ನಾವು ಯಾವತ್ತು ಅಬ್ಸರ್ವೇಷನ್ ಮಾಡಿ ಜಾಗೃತರಾಗಿರುವಂತ ಪ್ರಯತ್ನ ಮಾಡ್ತೀವೋ ಅವತ್ತು ಗೆಲ್ತೀವಿ. ಹೌದು ತಾನೆ? ಗೊತ್ತಾಯ್ತಾ? ಪಕ್ಕ ಗೊತ್ತಾಯ್ತಾ? ಸರಿ, ಜಾಗೃತವಾಗಿದ್ದೀವಿ, ಎಚ್ಚರಿಕೆಯಿಂದ ಕೂತಿದ್ದೀವಿ. ಸ್ವಲ್ಪ ಜನ ಆಗ್ಲಿಲ್ಲ ಇನ್ನು, ಅವರೆಲ್ಲ ಜಾಗೃತ ಆದ ನಂತರ ಮುಂದಿನ ಹಂತ ಹೇಳ್ತಿರೋದು. ಜಾಗೃತವಾದ ನಂತರ ಏನ್ ಮಾಡಬೇಕು? ಒಂದು ಅಸೀಮವಾದ ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳಿಬೇಕು. ಎಸ್, ನಾನ್ ಮಾಡಬಲ್ಲೆ, ನಾನಲ್ಲದೆ ಹೋದ್ರೆ ಇನ್ಯಾವನಿ ಕೆಲಸ ಮಾಡೋದು ಅಂತ. ಬಹಳ ಬಾರಿ ಇದು ಅಹಂಕಾರವಾಗಿ ಕನ್ವರ್ಟ್ ಆಗುತ್ತೆ. ಅಹಂಕಾರವಾಗಿ ಕನ್ವರ್ಟ್ ಆಗದೆ ಹೋದ್ರೆ ಇದೊಂದು ಅದ್ಭುತವಾದ ಶಕ್ತಿ. ನಾನು ಸೆಕೆಂಡ್ PUC ಇದ್ದಾಗ ಮಾತಾಡ್ಲಿಕ್ಕೆ ತುಂಬಾ ಹೆದರ್ಕೋತಿದ್ದೆ, ನಾನ್ ಸ್ಟೇಜ್ ಮೇಲೆ ಹೋಗಲ್ಲಪ್ಪ ಅಂತ. ನಮ್ಮ ಸೀನಿಯರ್ ಒಬ್ರು ನನ್ನನ್ನು ಕರ್ಕೊಂಡು ಬಂದು, ಅವ್ರ ಚರ್ಚಾ ಸ್ಪರ್ಧೆಯಲ್ಲಿ ತುಂಬಾ ನಂಬರ್ 1 ವ್ಯಕ್ತಿ, ಕರ್ಕೊಂಡು ಬಂದು, ಯಾಕೋ ಹೆದರ್ಕೋತಿಯಾ, ನಿಂಗೊಂದು ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ ವೇದಿಕೆ ಮೇಲೆ ಹೋಗಿ ಮಾತಾಡ್ಲಿಕ್ಕೆ ಅಂದ್ರು. ನಂಗೆ ಬಹಳ ಸಂತೋಷ ಆಯ್ತು. ಏನ್ ಫಾರ್ಮುಲಾ ಅಂತ ನೋಡಿದ್ರು, ಹೇಳ್ತಾರೆ, ವೇದಿಕೆ ಮೇಲೆ ಹೋಗ್ಬೇಕಾದ್ರೆ ಆ ವೇದಿಕೆಯ ಮೊದಲ ತುದಿನ ಮುಟ್ತಿಯಲ್ಲ, ಅದನ್ನ ಮುಟ್ಟಿದ ತಕ್ಷಣ ಅಂದ್ಕೋ, ಕೆಳಗಿರೋರ್ಗೆಲ್ಲ ಏನು ಗೊತ್ತಿಲ್ಲ, ಅದಕ್ಕೆ ನನ್ನ ಮಾತು ಕೇಳಕ್ ಬಂದಿದ್ದಾರೆ ಅಂತ. ಯಾವಾಗ ಕೆಳಗಿರೋರ್ಗೆಲ್ಲ ಏನು ಗೊತ್ತಿಲ್ಲ ಅಂತ ನಿನಗೆ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೋ, ನೀನ್ ಗೊತ್ತಿರೋದೆಲ್ಲ ಹೇಳ್ತಾ ಹೋಗ್ತೀವಿ, ಅವ್ರು ಕೇಳಲಿ ಬಿಡ್ಲಿ. ಅವ್ರಿಗೆ ಗೊತ್ತಿದೆ ಅಂತ ನಿಂಗೆ ಗೊತ್ತಾಗ್ಬಿಟ್ರೆ ಹೆದರಿಕೆ ಶುರುವಾಗುತ್ತಾನೆ. ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊ, ನಿನ್ ಪಾಡಿಗೆ ನೀನ್ ಮಾತಾಡ್ತಾ ಹೋಗು, ಅವ್ರು ಸುಮ್ಮನೆ ಕೇಳ್ತಾರೆ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟ, ಒಳಗ್ ಬರುವಾಗ ಹಂಗೆ ತಿಳ್ಕೊಂಡಿದ್ದೆ, ಕೆಳಗೆ ವಾಪಸ್ ಹೋಗ್ಬೇಕಾದ್ರೆ ತಿಳ್ಕೊ, ಇಲ್ಲಿರೋ ಎಲ್ರಿಗಿಂತ ಕಡಿಮೆ ತಿಳ್ಕೊಂಡಿರೋ ನಾನೇ ಅಂತ. ಅವಾಗ ಅದು ಅಹಂಕಾರವಾಗಿ ಕನ್ವರ್ಟ್ ಆಗೋಲ್ಲ, ನಿನ್ನ ಆತ್ಮವಿಶ್ವಾಸ 100 ಮಡಿ ಆಗತ್ತೆ ಅಂತ. ಯಾವತ್ತು ನಾನು ಏನ್ ಬೇಕಿದ್ರು ಮಾಡಬಲ್ಲೆ ಅನ್ನುವಂಥ ಛಾತಿ ನಮ್ಮಲ್ಲಿರುತ್ತೋ ಅಂಥವನು ಗೆಲ್ಲೋದು ಸಾಧ್ಯ ಆಗತ್ತೆ. ಹನುಮಂತನ ಕತೆ ಗೊತ್ತಲ್ವಾ? ಹನುಮಂತ ಲಂಕೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ, ಅಯ್ಯೋಯ್ಯೋ ಈ ಸಮುದ್ರ ಜಿಗಿಲಿಕ್ಕಾಗತ್ತಾ, ನನ್ನ ಹತ್ರ ಆಗಲ್ಲಪ್ಪ ಅಂತ ಹೇಳ್ತಿದ್ದ. ಆನಂತರ ಯಾರೋ ಹೇಳಿದ್ರು, ಹನುಮಂತನಿಗೆ ಅಪಾರವಾದ ಶಕ್ತಿ ಇದೆ, ಮರ್ತು ಹೋಗ್ಬಿಟ್ಟಿದ್ದಾನೆ, ನೆನಪಿಸ್ಕೊಟ್ರೆ ಹಾರತಾನೆ ಅಂತ. ಅವಾಗ ಅವನಿಗೆ ನೆನಪಿಸ್ಕೊಡ್ಲಾಯ್ತು. ನೆನಪಿಸ್ಕೊಟ್ಟು ಕೂಡಲೇ ಹೌದಲ್ಲ, ನಾನು ಹಾರಬಹುದಲ್ಲ ಅಂತ ಎತ್ತರಕ್ಕೆ ಬೆಳೆದ, ಲಂಕೆಗೆ ಹೊಟ್ಟು ಬಂದ. ಗೊತ್ತು ತಾನೆ? ನಾವೆಲ್ಲರೂ ಹನುಮಂತನ ವಂಶದವರೇ, ಬೇರೆ ಬೇರೆ ರೀತಿಯಿಂದ. ಆ ರೀತಿಯಿಂದಲ್ಲ, ನೀವು ಮುಖ ನೋಡಿ ಹನುಮಂತನ ವಂಶ ಅಂತ ತಿಳ್ಕೊಳ್ಬೇಡಿ. ಹನುಮಂತನ ವಂಶ ಅಂದ್ರೆ ಶಕ್ತಿಯಲ್ಲಿ ಹನುಮಂತನ ವಂಶ. ಎಂಥ ಅಸೀಮವಾದ ಶಕ್ತಿ ನಮ್ಮಲ್ಲಿದೆ ಅಂತಂದ್ರೆ, ನಾವು ಎಂಥ ಕೆಲಸವನ್ನ ಮಾಡಬೇಕಾದ ಶಕ್ತಿಯನ್ನ ಹೊಂದ್ಕೊಂಡಿದ್ದೀವಿ. ಆದ್ರೆ ಆ ಶಕ್ತಿ ನಮ್ಮೊಳಗೆ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಒಂದ್ಸಲ ಅದು ಅರಿವಾದ್ರೆ ನಾವು ಎಂಥ ಕೆಲಸ ಬೇಕಿದ್ರು ಮಾಡಬಹುದು. ಕಾಳಿದಾಸ ಎಮ್ಮೆ ಮೇಯಿಸ್ಕೊಂಡಿದ್ದವನು. ಆದ್ರೆ ಕಾಳಿದಾಸನಿಗೆ ನಾನು ಒಂದ್ಸಲ ಅತ್ಯಂತ ಶ್ರೇಷ್ಠನಾಗ್ತೀನಿ ಅಂತ ಮನಸ್ಸಿಗೆ ಬಂದ ನಂತರ ಆತ ಎಂತೆಂಥ ಕಾವ್ಯ ಬರ್ದ. ಆ ಕಾವ್ಯವನ್ನು ಆರಂಭದಲ್ಲಿ ತುಂಬಾ ಜನ ಮೂದಲಿಸಿದ್ರು, ಅಯ್ಯೋ ಇವಂದೇನು ಬಿಡ್ರಿ, ಹಳಬರದೇ ಚೆನ್ನಾಗಿರತ್ತೆ ಅಂತ, ಪುರಾಣವೇ ಸರ್ವಸ್ವ ಅಂತ. ಆ ಕಾಳಿದಾಸ ಹೇಳ್ತಾನೆ, ಪುರಾಣ ಮಿತ್ಯೇವ ನಸಾದು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಕಾಳಿದಾಸನಂತವನು ಕೂಡ ಹೀಗೆ ಹೇಳಿಕೊಂಡು ತನ್ನ ಶಕ್ತಿಯನ್ನ ಪ್ರಚುರಪಡಿಸಬೇಕಾದ ಪರಿಸ್ಥಿತಿ ಬಂತು ಅಂತಂದ್ರೆ
ಆ ಶಕ್ತಿಯನ್ನು ಅರ್ಥಕೊಂಡವನು ಯಾವ ಮಟ್ಟಕ್ಕೆ ಬೆಳಿಬಹುದು ನೋಡಿ. ಕಾಳಿದಾಸ ಗೆಲ್ಲಲಿಕ್ಕೆ ಪ್ರಮುಖವಾದ ಕಾರಣ ತನ್ನೊಳಗೆ ಶಕ್ತಿ ಇದೆ ಅಂತ ಅವನು ಅರ್ಥಕೊಂಡಿದ್ದು. ಇಲ್ಲದೆ ಹೋದ್ರೆ ಕಾಳಿದಾಸ ಗೆಲ್ತಿರ್ಲಿಲ್ಲ. ತುಂಬಾ ಹಳೆ